ನಮಸ್ಕಾರ ಸ್ನೇಹಿತರೆ, ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಜೀವನದಲ್ಲಿ ಯಾವಾಗ್ಲೂ ನಾವು ಅಂದುಕೊಂಡಿದ್ದೇ ಆಗುತ್ತಾ? ನಾವು ಕಷ್ಟಪಟ್ಟು ಕಟ್ಟಿದ ಕನಸಿನ ಕೋಟೆ ಇದ್ದಕ್ಕಿದ್ದಂತೆ ಕಣ್ಣ ಮುಂದೆಯೇ ಕುಸಿದು ಬಿದ್ದರೆ ಹೇಗಾಗಬಹುದು? ಬದುಕು ನಮ್ಮನ್ನು ಎತ್ತಿ ನೆಲಕ್ಕೆ ಕುಟ್ಟಿದಾಗ, ನಾವು ನಂಬಿದವರೇ ನಮಗೆ ಕೈ ಕೊಟ್ಟಾಗ, ಅಥವಾ ನಮ್ಮದೇ ಸಣ್ಣ ತಪ್ಪಿನಿಂದ ನಾವು ಎಲ್ಲವನ್ನೂ ಕಳೆದುಕೊಂಡು ಶೂನ್ಯಕ್ಕೆ ಬಂದಾಗ, ಆಗ ನಮ್ಮ ಮನಸ್ಥಿತಿ ಹೇಗಿರುತ್ತದೆ? ಇದು ಬದುಕಿನ ಅತ್ಯಂತ ಕಠಿಣವಾದ ಸತ್ಯ. ರಿಯಾನ್ ಹ್ಯಾಲಿಡೇ ಅವರ ಈಗೋ ಇಸ್ ದ ಎನಿಮಿ ಪುಸ್ತಕದ ಮೊದಲ 2 ಭಾಗಗಳಲ್ಲಿ ನಾವು ಗುರಿ ಮುಟ್ಟುವ ಮುನ್ನ ಮತ್ತು ಯಶಸ್ಸು ಸಿಕ್ಕಾಗ ನಮ್ಮ ಅಹಂಕಾರವನ್ನು ಹೇಗೆ ಹತೋಟಿಯಲ್ಲಿಡಬೇಕು ಎಂದು ತಿಳಿದುಕೊಂಡೆವು. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪುಸ್ತಕದ 3ನೇ ಮತ್ತು ಅತ್ಯಂತ ಕರಾಳವಾದ ಹಂತವಾದ ಫೇಲ್ಯೂರ್ ಅಂದರೆ ಸೋಲಿನ ಬಗ್ಗೆ ಆಳವಾಗಿ ಮಾತನಾಡಲಿದ್ದೇವೆ. ನಾವು ಸೋತಾಗ ನಮ್ಮ ಅಹಂಕಾರ ಸುಮ್ಮನಿರುತ್ತದಾ? ಖಂಡಿತ ಇಲ್ಲ. ಅದು ನಮ್ಮ ಸೋಲಿಗೆ ಬೇರೆಯವರೇ ಕಾರಣ ಅಂತ ಬುಟ್ಟು ಮಾಡುತ್ತದೆ. ಸೋಲನ್ನು ಒಪ್ಪಿಕೊಳ್ಳಲು ಬಿಡದೆ ನಮ್ಮನ್ನು ಒಳಗಿಂದೊಳಗೆ ಸುಡುತ್ತದೆ. ಈ ವಿಡಿಯೋದಲ್ಲಿ ಆ ಭೀಕರ ಸೋಲಿನಿಂದ ನಮ್ಮ ಅಹಂಕಾರವನ್ನು ಬದಿಗಿಟ್ಟು ಎದ್ದು ಬಂದು ಮತ್ತೆ ಗೆಲ್ಲುವುದು ಹೇಗೆ ಎನ್ನುವ ಅತ್ಯಮೂಲ್ಯವಾದ ಪಾಠಗಳನ್ನು ನೀವು ಕಲಿಯಲಿದ್ದೀರಿ. ಈ ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೂ ನೋಡಿ. ಒಂದು ವೇಳೆ ನೀವು ಈ ಪುಸ್ತಕದ ಮೊದಲನೇ ಮತ್ತು 2ನೇ ಭಾಗವನ್ನು ನೋಡಿಲ್ಲ ಅಂದ್ರೆ ಅದರ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋಗಳನ್ನು ಒಮ್ಮೆ ನೋಡಿ. ಸ್ನೇಹಿತರೆ, ಕಷ್ಟದ ಸಮಯದಲ್ಲಿ ದಾರಿದೀಪವಾಗುವ ಇಂತಹ ಅದ್ಭುತವಾದ ಪುಸ್ತಕಗಳ ಜ್ಞಾನವನ್ನು ಕನ್ನಡದಲ್ಲಿ ನಿಮ್ಮೆಲ್ಲರಿಗೂ ತಲುಪಿಸುವುದೇ ನಮ್ಮ ಉದ್ದೇಶ. ನಮ್ಮ ಈ ಶ್ರಮಕ್ಕೆ ನಿಮ್ಮ ಬೆಂಬಲ ತುಂಬಾನೇ ಮುಖ್ಯ. ನಿಮ್ಮ ಒಂದೊಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನಮಗೆ ಅತಿ ದೊಡ್ಡ ಸ್ಫೂರ್ತಿ. ಹಾಗಾಗಿ ದಯವಿಟ್ಟು ಈಗಲೇ ವಿಡಿಯೋಗೆ ಲೈಕ್ ಮಾಡಿ, ಜೀವನದಲ್ಲಿ ಕಷ್ಟಪಡುತ್ತಿರುವ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ, ಹಾಗಿದ್ರೆ ತಡ ಮಾಡದೆ ಸೋಲಿನ ಕತ್ತಲೆಯಿಂದ ಗೆಲುವಿನ ಬೆಳಕಿನೆಡೆಗೆ ನಡೆಯುವುದು ಹೇಗೆ ಅಂತ ಶುರು ಮಾಡೋಣ. ಅಧ್ಯಾಯ 20. ಉಪಯುಕ್ತ ಸಮಯ ಅಥವಾ ವ್ಯರ್ಥ ಸಮಯ, ಅಲೈವ್ ಟೈಮ್ ಆರ್ ಡೆಡ್ ಟೈಮ್. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಾವೆಲ್ಲರೂ ಯಾವುದಾದರೂ ಒಂದು ಹಂತದಲ್ಲಿ ದೊಡ್ಡ ಸೋಲನ್ನು ಅನುಭವಿಸುತ್ತೇವೆ. ನಾವು ಅಂದುಕೊಂಡ ಕೆಲಸ ಕೈಗೂಡದೇ ಇದ್ದಾಗ, ಬಿಸ್ನೆಸ್ನಲ್ಲಿ ದೊಡ್ಡ ನಷ್ಟವಾದಾಗ, ಅಥವಾ ನಾವು ಪ್ರೀತಿಸಿದವರೇ ನಮ್ಮನ್ನು ಬಿಟ್ಟು ಹೋದಾಗ ನಮ್ಮ ಇಡೀ ಪ್ರಪಂಚವೇ ನಿಂತು ಹೋದಂತೆ ಭಾಸವಾಗುತ್ತದೆ. ಆ ಕಷ್ಟದ ಸಮಯದಲ್ಲಿ ನಾವು ಅಕ್ಷರಶಃ ಒಂದು ಕತ್ತಲೆ ಕೋಣೆಯಲ್ಲಿ ಸಿಕ್ಕಿಹಾಕಿಕೊಂಡಂತೆ ಆಗುತ್ತೇವೆ. ಮುಂದೇನು ಮಾಡಬೇಕು ಅಂತ ತೋಚದೆ ಒಂದೇ ಕಡೆ ನಿಂತುಬಿಡುತ್ತೇವೆ. ಈ ರೀತಿ ನಾವು ಸೋತು ಏನೂ ಮಾಡಲಾಗದೆ ಕಾಯುತ್ತಿರುವ ಸಮಯವಿದೆಯಲ್ಲ, ಆ ಸಮಯವನ್ನು ನಾವು ಹೇಗೆ ಕಳೆಯುತ್ತೇವೆ ಅನ್ನೋದು ನಮ್ಮ ಮುಂದಿನ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಪ್ರಖ್ಯಾತ ಲೇಖಕ ರಾಬರ್ಟ್ ಗ್ರೀನ್ ಅವರು ಈ ಅಧ್ಯಾಯದಲ್ಲಿ ಒಂದು ಅದ್ಭುತವಾದ ಕಾನ್ಸೆಪ್ಟನ್ನು ಪರಿಚಯಿಸುತ್ತಾರೆ. ಮನುಷ್ಯನ ಜೀವನದಲ್ಲಿ ಬರುವ ಇಂತಹ ಕಷ್ಟದ ಕಾಯುವಿಕೆಯನ್ನು ಅವರು 2 ರೀತಿಯಲ್ಲಿ ವಿಂಗಡಿಸುತ್ತಾರೆ. ಒಂದು ಡೆಡ್ ಟೈಮ್ ಅಂದರೆ ವ್ಯರ್ಥ ಸಮಯ, ಮತ್ತು ಇನ್ನೊಂದು ಅಲೈವ್ ಟೈಮ್ ಅಂದರೆ ಉಪಯುಕ್ತ ಸಮಯ. ಮೊದಲನೆಯದಾಗಿ ಈ ಡೆಡ್ ಟೈಮ್ ಅಂದ್ರೆ ಏನು ಅಂತ ನೋಡೋಣ. ಸೋಲು ಬಂದಾಗ 90% ಜನ ಮಾಡೋದು ಇದನ್ನೇ. ಒಂದು ಮೂಲೆಯಲ್ಲಿ ಕೂತ್ಕೊಂಡು ನನಗೆ ಯಾಕೆ ಹೀಗಾಯ್ತು, ದೇವ್ರು ನನಗೆ ಮಾತ್ರ ಯಾಕೆ ಇಷ್ಟು ಕಷ್ಟ ಕೊಡ್ತಾನೆ, ಬೇರೆಯವರಿಂದ, ನನ್ನ ಹಣೆಬರಹದಿಂದ ನನ್ನ ಜೀವನ ಹಾಳಾಯಿತು ಅಂತ ಕೊರಗುತ್ತಾ ಕೂರೋದು. ಇಲ್ಲಿ ನಮ್ಮ ಅಹಂಕಾರ ನಮ್ಮನ್ನ ಒಬ್ಬ ಸಂತ್ರಸ್ತ ತರಹ ಮಾಡುತ್ತದೆ. ನಮ್ಮ ಮೇಲೆ ನಾವೇ ಅನುಕಂಪ ಪಡೋಕೆ ಶುರು ಮಾಡ್ತೀವಿ. ದಿನಪೂರ್ತಿ ಮೊಬೈಲ್ ನೋಡುತ್ತಾ, ನಿದ್ದೆ ಮಾಡುತ್ತಾ, ಯಾರಾದರೂ ಬಂದು ನಮ್ಮನ್ನು ಕಾಪಾಡುತ್ತಾರೆ ಅಂತ ಕಾಯುತ್ತಾ ಕೂರುತ್ತೇವೆ. ಈ ಸಮಯದಲ್ಲಿ ನಾವು ಏನನ್ನೂ ಹೊಸದಾಗಿ ಕಲಿಯಲ್ಲ, ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲ್ಲ. ಆ ಕಷ್ಟದ ಸಮಯ ಮುಗಿಯುವ ಹೊತ್ತಿಗೆ ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಂಪೂರ್ಣವಾಗಿ ಸತ್ತು ಹೋಗಿರುತ್ತೇವೆ. ಇದನ್ನೇ ಡೆಡ್ ಟೈಮ್ ಅಥವಾ ವ್ಯರ್ಥ ಸಮಯ ಅಂತ ಕರೆಯೋದು. ಆದರೆ ಯಶಸ್ವಿ ಜನರು ಮತ್ತು ಸಾಧಕರು ಸೋತಾಗ ಏನ್ ಮಾಡ್ತಾರೆ? ಅವರು ಆ ಸಮಯವನ್ನು ಅಲೈವ್ ಟೈಮ್ ಆಗಿ ಬದಲಾಯಿಸಿಕೊಳ್ಳುತ್ತಾರೆ. ಅಲೈವ್ ಟೈಮ್ ಅಂದರೆ ಸೋತಿರುವ ಈ ಕಷ್ಟಕಾಲವನ್ನು ಒಂದು ಹೊಸ ಅವಕಾಶವಾಗಿ, ಕಲಿಯುವ ಶಾಲೆಯಾಗಿ ಬದಲಾಯಿಸುವುದು. ಹೌದು, ನಾನು ಸೋತಿದ್ದೀನಿ, ಪರಿಸ್ಥಿತಿ ನನ್ನ ಕೈಯಲ್ಲಿಲ್ಲ. ಆದರೆ ಇದರಿಂದ ನಾನು ಏನು ಕಲಿಯಬಹುದು? ನನ್ನ ತಪ್ಪು ಎಲ್ಲಿ ಆಯಿತು? ನನ್ನ ಸ್ಕಿಲ್ಲನ್ನು ಹೇಗೆ ಇಂಪ್ರೂವ್ ಮಾಡಿಕೊಳ್ಳಲಿ ಅಂತ ಯೋಚಿಸ್ತಾರೆ. ಆ ಖಾಲಿ ಸಮಯವನ್ನು ಅದ್ಭುತ ಪುಸ್ತಕಗಳನ್ನು ಓದಲು, ಹೊಸ ವಿಷಯಗಳನ್ನು ಕಲಿಯಲು, ಹೊಸ ಪ್ಲಾನ್ ಮಾಡಲು ಹಾಗೂ ತಮ್ಮನ್ನ ತಾವು ಇನ್ನಷ್ಟು ಗಟ್ಟಿಯಾಗಿಸಿಕೊಳ್ಳಲು ಬಳಸುತ್ತಾರೆ. ಇದಕ್ಕೆ ಲೇಖಕರು
ಅಮೆರಿಕಾದ ಕರಿಯರ ಹಕ್ಕುಗಳ ಹೋರಾಟಗಾರ ಮಾಲ್ಕಮ್ ಎಕ್ಸ್ ಅವರ ಒಂದು ನೈಜ ಮತ್ತು ರೋಚಕ ಉದಾಹರಣೆ ಕೊಡುತ್ತಾರೆ. ಮಾಲ್ಕಮ್ ತಮ್ಮ ಯೌವನದಲ್ಲಿ ಕೆಟ್ಟ ಚಟಗಳಿಗೆ ಬಲಿಯಾಗಿ ಕಳ್ಳತನ ಮಾಡಿ ಜೈಲು ಪಾಲಾಗ್ತಾರೆ. ಅವರಿಗೆ 10 ವರ್ಷಗಳ ಜೈಲು ಶಿಕ್ಷೆ ಆಗುತ್ತದೆ. ಒಬ್ಬ ಸಾಮಾನ್ಯ ಮನುಷ್ಯ ಆ ಜೈಲಿನಲ್ಲಿದ್ದರೆ ಆ 10 ವರ್ಷವನ್ನು ಡೆಡ್ ಟೈಮ್ ಮಾಡಿಕೊಳ್ಳುತ್ತಿದ್ದ. ಜೈಲಿನಲ್ಲಿ ಸಿಗುವ ಡ್ರಗ್ಸ್ ತಗೊಂಡು ಬೇರೆ ಕೈದಿಗಳ ಜೊತೆ ಜಗಳ ಆಡಿಕೊಂಡು ತನ್ನ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡಿಕೊಳ್ಳುತ್ತಿದ್ದ. ಆದರೆ ಮಾಲ್ಕಮ್ ಹಾಗೆ ಮಾಡಿಲ್ಲ. ಅವರು ಆ ಜೈಲಿನ ಸಮಯವನ್ನು ಅಲೈವ್ ಟೈಮ್ ಆಗಿ ಬದಲಾಯಿಸಿದರು. ಆ ಜೈಲಿನಲ್ಲಿದ್ದ ಒಂದು ಚಿಕ್ಕ ಲೈಬ್ರರಿಯನ್ನು ಅವರು ತಮ್ಮ ಶಾಲೆಯನ್ನಾಗಿ ಮಾಡಿಕೊಂಡರು. ಅವರಿಗೆ ಸರಿಯಾಗಿ ಇಂಗ್ಲಿಷ್ ಓದಲು ಮತ್ತು ಬರೆಯಲು ಬರುತ್ತಿರಲಿಲ್ಲ. ಹಾಗಾಗಿ ಒಂದು ಇಂಗ್ಲಿಷ್ ಡಿಕ್ಷನರಿ ಶಬ್ದಕೋಶ ತೆಗೆದುಕೊಂಡು ಅದರಲ್ಲಿರುವ ಪ್ರತಿಯೊಂದು ಪದವನ್ನು ನೋಟ್ಬುಕ್ನಲ್ಲಿ ಬರೆದು ಅದರ ಅರ್ಥ ತಿಳಿದುಕೊಂಡರು. ಆ ಲೈಬ್ರರಿಯಲ್ಲಿದ್ದ ಅಷ್ಟೂ ಪುಸ್ತಕಗಳನ್ನು ಹಗಲು ರಾತ್ರಿ ಎನ್ನದೇ ಓದಿ ಮುಗಿಸಿದರು. ಎಷ್ಟರ ಮಟ್ಟಿಗೆ ಅಂದರೆ ರಾತ್ರಿ ಲೈಟ್ ಆಫ್ ಆದ ಮೇಲೆ ಬಾಗಿಲಿನ ಸಂದಿಯಿಂದ ಬರುತ್ತಿದ್ದ ಸಣ್ಣ ಬೆಳಕಿನಲ್ಲಿ ಕೂತು ಓದುತ್ತಿದ್ದರು. 7 ವರ್ಷಗಳ ನಂತರ ಅವರು ಜೈಲಿನಿಂದ ಬಿಡುಗಡೆಯಾಗಿ ಹೊರಬರುವಾಗ ಅವರು ಜೈಲಿಗೆ ಹೋದ ಆ ಹಳೆಯ ಮಾಲ್ಕಮ್ ಆಗಿರಲಿಲ್ಲ. ಬದಲಾಗಿ ಇಡೀ ಪ್ರಪಂಚವೇ ತಿರುಗಿ ನೋಡುವಂತಹ ಒಬ್ಬ ಅತ್ಯಂತ ಬುದ್ಧಿವಂತ ಹಾಗೂ ಶಕ್ತಿಶಾಲಿ ನಾಯಕ ಮಾಲ್ಕಮ್ ಎಕ್ಸ್ ಆಗಿ ಹೊರಬಂದರು. ಅವರು ತಮ್ಮ ಕಷ್ಟದ ಕಾಲವನ್ನು ಅಲೈವ್ ಟೈಮ್ ಆಗಿ ಬದಲಾಯಿಸಿದ ಪರಿಣಾಮ ಅದು. ಸ್ನೇಹಿತರೆ, ನಿಮ್ಮ ಜೀವನದಲ್ಲೂ ಸೋಲು ಬಂದಾಗ, ಬಿಸ್ನೆಸ್ ಲಾಸ್ ಆದಾಗ ಅಥವಾ ಉದ್ಯೋಗ ಹೋದಾಗ ಅಹಂಕಾರದ ಮಾತು ಕೇಳಿ ಮೂಲೆಯಲ್ಲಿ ಅತ್ತುಕೊಂಡು ಕೂರೋ ಬದಲು ಆ ಕಷ್ಟದ ಕಾಲವನ್ನು ನಿಮ್ಮ ಮುಂದಿನ ದೊಡ್ಡ ಗೆಲುವಿಗೆ ಬೇಕಾದ ತಯಾರಿ ಮಾಡಲು ಬಳಸಿ. ನಿಮ್ಮ ಪ್ರತಿಯೊಂದು ಕ್ಷಣವನ್ನು ಅಲೈವ್ ಟೈಮ್ ಆಗಿ ಬದಲಾಯಿಸಿ. ಕತ್ತಲೆ ಕಳೆದ ಮೇಲೆ ಬೆಳಕು ಬಂದೇ ಬರುತ್ತದೆ. ಆ ಬೆಳಕಿನಲ್ಲಿ ಮಿಂಚಲು ಈಗಲೇ ತಯಾರಾಗಿ. ಸರಿ, ನಾವು ನಮ್ಮ ಸಮಯವನ್ನು ಸರಿಯಾಗಿ ಬಳಸಿಕೊಂಡ್ವಿ, ಕಷ್ಟಪಟ್ಟು ಕೆಲಸ ಮಾಡಿದ್ವಿ ಅಂದುಕೊಳ್ಳಿ. ಆದರೆ ನಾವು ಅಷ್ಟು ಕಷ್ಟಪಟ್ಟರೂ ನಮಗೆ ತಕ್ಕ ಫಲಿತಾಂಶ ಅಥವಾ ದುಡ್ಡು ಸಿಗದೇ ಇದ್ದಾಗ ಏನಾಗುತ್ತದೆ? ನಮ್ಮ ಅಹಂಕಾರ ಹೇಗೆ ನಮ್ಮನ್ನ ನಿರಾಸೆಗೆ ದೂಡುತ್ತದೆ? ಅದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 21. ನಿಮ್ಮ ಪ್ರಯತ್ನವೇ ಸಾಕು. ದಿ ಎಫರ್ಟ್ ಈಸ್ ಇನಫ್. ಸ್ನೇಹಿತರೆ, ನಮಗೆ ಬಾಲ್ಯದಿಂದಲೂ ಒಂದು ಸುಳ್ಳು ನಿಯಮವನ್ನು ಕಲಿಸಿರುತ್ತಾರೆ. ನೀನು ಕಷ್ಟಪಟ್ಟು ಕೆಲಸ ಮಾಡು, ನಿನಗೆ ಖಂಡಿತ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ. ನಾವು ಚೆನ್ನಾಗಿ ಓದಿದರೆ ನಮಗೆ ಒಳ್ಳೆ ಮಾರ್ಕ್ಸ್ ಬರಲೇಬೇಕು, ನಾವು ಪ್ರಾಮಾಣಿಕವಾಗಿ ಬಿಸ್ನೆಸ್ ಮಾಡಿದರೆ ನಮಗೆ ಲಾಭ ಆಗಲೇಬೇಕು ಅಂತ ನಾವು ಬಲವಾಗಿ ನಂಬಿರುತ್ತೇವೆ. ಆದರೆ ನಿಜ ಜೀವನದಲ್ಲಿ ಯಾವಾಗಲೂ ಹೀಗೆಯೇ ಆಗುತ್ತಾ? ಖಂಡಿತ ಇಲ್ಲ. ಕೆಲವೊಮ್ಮೆ ನಾವು ನಮ್ಮ ರಕ್ತ ಬೆವರು ಸುರಿಸಿ ನಿದ್ದೆ ಬಿಟ್ಟು ಒಂದು ಕೆಲಸ ಮಾಡ್ತೀವಿ. ನಮ್ಮ 100ಕ್ಕೆ 100ರಷ್ಟು ಶ್ರಮ ಹಾಕಿರ್ತೀವಿ. ಆದರೆ ಕೊನೆಯಲ್ಲಿ ಫಲಿತಾಂಶ, ರಿಸಲ್ಟ್ ಮಾತ್ರ ದೊಡ್ಡ ಶೂನ್ಯವಾಗಿರುತ್ತದೆ. ನಾವು ಪಟ್ಟ ಕಷ್ಟಕ್ಕೆ ಬೆಲೆಯೇ ಸಿಗುವುದಿಲ್ಲ, ಅಥವಾ ನಾವು ಮಾಡಿದ ಕೆಲಸದ ಕ್ರೆಡಿಟ್ ಬೇರೆ ಯಾರಿಗೋ ಹೋಗಿಬಿಡುತ್ತದೆ. ಸರಿಯಾಗಿ ಆ ಸಮಯದಲ್ಲಿ ನಮ್ಮ ಅಹಂಕಾರ, ಈಗೋ ದೊಡ್ಡದಾಗಿ ಕಿರಿಚೋಕೆ ಶುರು ಮಾಡುತ್ತೆ. ನಾನಿಷ್ಟು ಕಷ್ಟಪಟ್ಟೆ, ನನ್ನ ಶ್ರಮವೆಲ್ಲ ಮಣ್ಣು ಪಾಲಾಯಿತು, ಈ ಪ್ರಪಂಚವೇ ಮೋಸ, ಯಾರಿಗೂ ನನ್ನ ಬೆಲೆ ಗೊತ್ತಿಲ್ಲ, ನಾನೊಬ್ಬ ಸೋತ ಮನುಷ್ಯ ಅಂತ ನಮ್ಮನ್ನ ಒಳಗಿಂದೊಳಗೆ ಸುಟ್ಟಾಕುತ್ತದೆ. ನಾವು ಅಂದುಕೊಂಡ ಫಲಿತಾಂಶ, ಹಣ ಅಥವಾ ಪ್ರಶಸ್ತಿ ಸಿಗಲಿಲ್ಲ ಅನ್ನುವ ಒಂದೇ ಕಾರಣಕ್ಕೆ ನಮ್ಮ ಅಹಂಕಾರ ನಮ್ಮನ್ನ ನಾವು ಫೇಲ್ಯೂರ್ ಅಂತ ನಂಬುವಂತೆ ಮಾಡುತ್ತದೆ. ಇದರಿಂದ ನಾವು ಭ್ರಮನಿರಸನಗೊಂಡು ಮುಂದಿನ ಬಾರಿ ಯಾವುದೇ ಕಷ್ಟದ ಕೆಲಸ ಮಾಡೋದನ್ನೇ ಬಿಟ್ಟುಬಿಡ್ತೇವೆ. ಆದರೆ ಲೇಖಕರು ಇಲ್ಲಿ ಒಂದು ಅತ್ಯಮೂಲ್ಯವಾದ ಜೀವನದ ಸತ್ಯವನ್ನು ಬಿಚ್ಚಿಡುತ್ತಾರೆ. ಸ್ನೇಹಿತರೆ, ನೀವು ಮಾಡುವ ಯಾವುದೇ ಕೆಲಸದ ಫಲಿತಾಂಶ ಕೇವಲ ನಿಮ್ಮ ಕೈಯಲ್ಲಿ ಮಾತ್ರ ಇರುವುದಿಲ್ಲ. ಅದು ಆ ಸಮಯ, ಮಾರುಕಟ್ಟೆ, ಅದೃಷ್ಟ ಮತ್ತು ಇತರರ ನಿರ್ಧಾರಗಳ ಮೇಲೆ ಅವಲಂಬಿತವಾಗಿರುತ್ತದೆ. ನಿಮ್ಮ ಕೈಯಲ್ಲಿರುವುದು ಕೇವಲ ನಿಮ್ಮ ಪ್ರಯತ್ನ, ಯೋರ್ ಎಫರ್ಟ್ ಮಾತ್ರ. ಇದನ್ನು ವಿವರಿಸಲು ಲೇಖಕರು ಇತಿಹಾಸದ ಒಬ್ಬ ಶ್ರೇಷ್ಠ ರೋಮನ್ ಸೇನಾಪತಿ ಬೆಲಿಸಾರಿಯಸ್ನ ಅದ್ಭುತ ಕಥೆಯನ್ನು ಹೇಳುತ್ತಾರೆ. ಬೆಲಿಸಾರಿಯಸ್ ತನ್ನ ಸಾಮ್ರಾಜ್ಯದ ಅತ್ಯಂತ ನಿಷ್ಠಾವಂತ ಮತ್ತು ಪ್ರಾಮಾಣಿಕ ಸೇನಾಪತಿಯಾಗಿದ್ದ. ತನ್ನ ರಾಜನಿಗಾಗಿ ಅವನು ಹಗಲು ರಾತ್ರಿ ಕಾದಾಡಿ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಶತ್ರುಗಳನ್ನು ಸೋಲಿಸಿ ಕಳೆದು ಹೋದ ಅದೆಷ್ಟೋ ರಾಜ್ಯಗಳನ್ನು ಮರಳಿ ಗೆದ್ದುಕೊಡುತ್ತಾನೆ. ರಾಜನ ಪ್ರಾಣವನ್ನು ಉಳಿಸುತ್ತಾನೆ. ಆದರೆ ಅವನ ಈ ನಿಷ್ಠೆಗೆ ಆ ರಾಜ ಕೊಟ್ಟ ಬಹುಮಾನ ಏನು ಗೊತ್ತಾ? ಬೆಲಿಸಾರಿಯಸ್ ಜನರಲ್ಲಿ ಫೇಮಸ್ ಆಗುತ್ತಿದ್ದಾನೆ ಎಂದು ರಾಜನಿಗೆ ಹೊಟ್ಟೆಕಿಚ್ಚು ಮತ್ತು ಅನುಮಾನ ಶುರುವಾಗುತ್ತದೆ.
ತನಗೆ ಸೇವೆ ಮಾಡಿದ ಸೇನಾಪತಿಗೆ ಪ್ರಶಸ್ತಿ ಕೊಡುವ ಬದಲು ಅವನ ಎಲ್ಲಾ ಸಂಪತ್ತನ್ನು ಅಧಿಕಾರವನ್ನು ಕಸಿದುಕೊಂಡು ಅವನನ್ನು ಅವಮಾನಿಸಿ ಬೀದಿಗೆ ತಳ್ಳುತ್ತಾನೆ. ಒಬ್ಬ ಸಾಮಾನ್ಯ ಮನುಷ್ಯ ಆ ಜಾಗದಲ್ಲಿದ್ದಿದ್ದರೆ ಸೇಡು ತೀರಿಸಿಕೊಳ್ಳುತ್ತಿದ್ದ ಅಥವಾ ತನ್ನ ಹಣೆಬರಹವನ್ನು ನೆನೆದು ಅಳುತ್ತಿದ್ದ. ಆದರೆ ಬೆಲಿಸಾರಿಯಸ್ ಹಾಗೆ ಮಾಡಿಲ್ಲ. ಅವನು ತನ್ನ ರಾಜನ ವಿರುದ್ಧ ತಿರುಗಿ ಬೀಳಲಿಲ್ಲ ಅಥವಾ ತಾನು ಸೋತೆ ಎಂದು ಕೊರಗಲಿಲ್ಲ. ಯಾಕೆ ಗೊತ್ತಾ? ಏಕೆಂದರೆ ಬೆಲಿಸಾರಿಯಸ್ ಹೋರಾಡಿದ್ದು ಆ ಪ್ರಶಸ್ತಿಗಾಗಿ ಅಥವಾ ಹಣಕ್ಕಾಗಿ ಅಲ್ಲ. ಅದು ಅವನ ಕರ್ತವ್ಯವಾಗಿತ್ತು. ಅವನು ತಾನು ಮಾಡಬೇಕಾದ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದ್ದ. ಅವನ ಶ್ರಮದಲ್ಲಿ ಯಾವುದೇ ಲೋಪವಿಳಲಿಲ್ಲ. ಆ ಪ್ರಾಮಾಣಿಕ ಪ್ರಯತ್ನವೇ ಅವನಿಗೆ ಅತಿದೊಡ್ಡ ಬಹುಮಾನವಾಗಿತ್ತು. ನಿಮ್ಮ ಜೀವನದಲ್ಲೂ ಅಷ್ಟೇ. ನೀವು ಒಂದು ಬಿಸ್ನೆಸ್ ಶುರು ಮಾಡ್ತೀರಾ, ನಿಮ್ಮ 100% ಎಫರ್ಟ್ ಹಾಕ್ತೀರಾ, ಕಸ್ಟಮರ್ಸ್ ಜೊತೆ ಚೆನ್ನಾಗಿ ನಡೆದುಕೊಳ್ತೀರಾ. ಆದರೆ ಇದ್ದಕ್ಕಿದ್ದಂತೆ ಯಾವುದೋ ಕಾರಣದಿಂದ ಮಾರ್ಕೆಟ್ ಕ್ರ್ಯಾಶ್ ಆಗಿ ನಿಮ್ಮ ಬಿಸ್ನೆಸ್ ಮುಚ್ಚಿ ಹೋಗುತ್ತದೆ. ಅಥವಾ ನೀವು ಒಂದು ಸರ್ಕಾರಿ ಕೆಲಸಕ್ಕೆ ಹಗಲು ರಾತ್ರಿ ಓದಿ ಎಕ್ಸಾಮ್ ಬರೀತೀರಾ, ಆದರೆ ಯಾವುದೋ ಸಣ್ಣ ಕಾರಣಕ್ಕೆ ಕೆಲಸ ಮಿಸ್ ಆಗುತ್ತದೆ. ಆಗ ನಿಮ್ಮ ಅಹಂಕಾರ ನಿಮ್ಮನ್ನ ನೀನು ಸೋತೆ ಅಂತ ಹೇಳಿದಾಗ ಆ ಮಾತನ್ನು ಕೇಳಬೇಡಿ. ನಿಮ್ಮ ಎದೆಯ ಮೇಲೆ ಕೈಯಿಟ್ಟು ಕೇಳಿಕೊಳ್ಳಿ, ನಾನು ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟೆನಾ? ನಾನು ನನ್ನ ಬೆವರು ಸುರಿಸಿದೆನಾ? ನಿಮ್ಮ ಉತ್ತರ ಹೌದು ಎಂದಾದರೆ ಅಲ್ಲಿಗೆ ನೀವು ಗೆದ್ದಂತೆ. ದುಡ್ಡು, ಪ್ರಶಸ್ತಿ, ಜನರ ಹೊಗಳಿಕೆ ಇವೆಲ್ಲ ಬೋನಸ್ ಇದ್ದ ಹಾಗೆ. ಬಂದರೆ ಬರಲಿ, ಬರದಿದ್ದರೆ ಹೋಗಲಿ. ಆದರೆ ನೀವು ಪಟ್ಟ ಕಷ್ಟ, ನೀವು ಕಲಿತ ಜ್ಞಾನ ನಿಮ್ಮಲ್ಲೇ ಶಾಶ್ವತವಾಗಿ ಉಳಿಯುತ್ತದೆ. ನಿಮ್ಮ ಪ್ರಯತ್ನವನ್ನು ಮಾತ್ರ ಪ್ರೀತಿಸಿ, ಫಲಿತಾಂಶದ ಮೇಲಿನ ವ್ಯಾಮೋಹವನ್ನು ಬಿಟ್ಟುಬಿಡಿ. ಸರಿ, ನಾವು ಫಲಿತಾಂಶದ ಮೇಲಿನ ಆಸೆಯನ್ನು ಬಿಟ್ಟೆವು ಅಂದುಕೊಳ್ಳಿ. ಆದರೆ ಜೀವನದಲ್ಲಿ ನಾವೇ ಮಾಡಿದ ಅತಿದೊಡ್ಡ ತಪ್ಪಿನಿಂದ ವಾಸ್ತವದ ಕಠಿಣ ಸತ್ಯ ನಮ್ಮ ಮುಖಕ್ಕೆ ರಾಚಿದಾಗ ಅಥವಾ ಅನಿರೀಕ್ಷಿತವಾಗಿ ದೊಡ್ಡ ಪೆಟ್ಟು ಬಿದ್ದಾಗ ನಮ್ಮ ಅಹಂಕಾರ ಹೇಗೆ ನುಚ್ಚುನೂರಾಗುತ್ತದೆ? ಆ ಭೀಕರ ಸನ್ನಿವೇಶವನ್ನು ಎದುರಿಸುವುದು ಹೇಗೆ? ಅದನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 22. ಕಠಿಣ ಸತ್ಯದ ಮುಖಾಮುಖಿ. ಫೈಟ್ ಕ್ಲಬ್ ಮೊಮೆಂಟ್ಸ್. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ನಾವು ವಾಸ್ತವದಿಂದ ತುಂಬಾ ದೂರ ಹೋಗಿಬಿಡುತ್ತೇವೆ. ನಮ್ಮ ಅಹಂಕಾರದ ಅಮಲಿನಲ್ಲಿ ನನಗೆ ಎಲ್ಲವೂ ಗೊತ್ತು, ನಾನು ಮಾಡಿದ್ದೇ ಸರಿ, ನನ್ನನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ ಅನ್ನುವ ಭ್ರಮೆಯ ಲೋಕದಲ್ಲಿ ತೇಲುತ್ತಿರುತ್ತೇವೆ. ಆದರೆ ವಾಸ್ತವ ಅನ್ನೋದು ತುಂಬಾ ಕಠಿಣವಾಗಿರುತ್ತದೆ. ನಾವು ಭ್ರಮೆಯಲ್ಲಿ ತೇಲುತ್ತಿರುವಾಗ ಜೀವನ ಇದ್ದಕ್ಕಿದ್ದಂತೆ ನಮಗೆ ಅನಿರೀಕ್ಷಿತವಾಗಿ ಒಂದು ದೊಡ್ಡ ಪೆಟ್ಟು ಕೊಡುತ್ತದೆ. ಆ ಪೆಟ್ಟು ಎಷ್ಟು ಭೀಕರವಾಗಿರುತ್ತದೆ ಎಂದರೆ ನಮ್ಮ ಸುಳ್ಳು ನಂಬಿಕೆಗಳೆಲ್ಲ ಒಡೆದು ಚೂರಾಗಿ ಕಠಿಣವಾದ ಸತ್ಯ ನಮ್ಮ ಕಣ್ಣು ಮುಂದೆ ಬೆತ್ತಲಾಗಿ ನಿಲ್ಲುತ್ತದೆ. ಲೇಖಕರು ಇಂತಹ ಆಘಾತಕಾರಿ ಘಟನೆಗಳನ್ನು ಫೈಟ್ ಕ್ಲಬ್ ಮೊಮೆಂಟ್ಸ್ ಅಂತ ಕರೆಯುತ್ತಾರೆ. ಹಾಲಿವುಡ್ನ ಅತ್ಯಂತ ಪ್ರಸಿದ್ಧ ಫೈಟ್ ಕ್ಲಬ್ ಸಿನಿಮಾದಲ್ಲಿ ಹೀರೋಗೆ ತನ್ನ ನೈಜ ಸ್ವರೂಪದ ಅರಿವಾಗುವಾಗ ಆಗುವ ಆಘಾತವನ್ನೇ ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಳಲಾಗಿದೆ. ಈ ಕ್ಷಣಗಳು ನಮ್ಮನ್ನು ನೆಲಕ್ಕೆ ಅಪ್ಪಳಿಸಿ ನಮ್ಮ ಅಹಂಕಾರವನ್ನು ನುಚ್ಚುನೂರು ಮಾಡುತ್ತವೆ. ಇಂತಹ ಕಠಿಣ ಸತ್ಯದ ಕ್ಷಣಗಳು ಹೇಗಿರುತ್ತವೆ? ಒಂದು ಉದಾಹರಣೆ ನೋಡಿ. ನೀವು ಒಂದು ಕೆಲಸದಲ್ಲಿ ಅಥವಾ ಬಿಸ್ನೆಸ್ನಲ್ಲಿ ನೀವೇ ಕಿಂಗ್ ಅಂತ ಅನ್ಕೊಂಡಿರ್ತೀರ. ಬೇರೆಯವರ ಸಲಹೆಯನ್ನು ಲೆಕ್ಕಿಸದೆ ನಿಮ್ಮದೇ ಹಠದಲ್ಲಿ ಹೋಗಿರ್ತೀರ. ಆದರೆ ಇದ್ದಕ್ಕಿದ್ದಂತೆ ನೀವು ಮಾಡಿದ ಒಂದೇ ಒಂದು ತಪ್ಪು ಲೆಕ್ಕಾಚಾರದಿಂದ ನಿಮ್ಮ ಇಡೀ ಬಿಸ್ನೆಸ್ ಮುಚ್ಚುವ ಪರಿಸ್ಥಿತಿ ಬರುತ್ತದೆ. ಅಥವಾ ನೀವು ಯಾರನ್ನೋ ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿರ್ತೀರ. ಅವರಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿರ್ತೀರ. ಆದರೆ ಕೊನೆಗೆ ಅವರೇ ನಿಮಗೆ ಅತ್ಯಂತ ಕೆಟ್ಟದಾಗಿ ಮೋಸ ಮಾಡ್ತಾರೆ. ಆಗ ನೀವು ಕನ್ನಡಿಯ ಮುಂದೆ ನಿಂತು, ನಾನು ಇಷ್ಟು ದಡ್ಡನಾಗಿದ್ದೇನಾ? ಇಷ್ಟು ದಿನ ನಾನು ನಂಬಿದೆಲ್ಲವೂ ಸುಳ್ಳ ಅಂತ ನಿಮ್ಮನ್ನು ನೀವೇ ಪ್ರಶ್ನೆ ಮಾಡಿಕೊಳ್ಳುತ್ತೀರಾ. ಆ ಕ್ಷಣದಲ್ಲಿ ಆಗುವ ನೋವು, ಅವಮಾನ ಮತ್ತು ಆಘಾತ ಇದೆಯಲ್ಲ, ಅದು ನಮ್ಮ ಅಹಂಕಾರಕ್ಕೆ ಸಿಕ್ಕ ಅತಿ ದೊಡ್ಡ ಪೆಟ್ಟು. ಆದರೆ ಸ್ನೇಹಿತರೆ, ಲೇಖಕರು ಇಲ್ಲಿ ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಇಂತಹ ಕಠಿಣ ಸತ್ಯದ ಪೆಟ್ಟು ಬಿದ್ದಾಗ 90% ಜನ ಮತ್ತೆ ತಮ್ಮ ಅಹಂಕಾರದ ಮೊರೆ ಹೋಗುತ್ತಾರೆ. ತಮ್ಮ ತಪ್ಪನ್ನು ಮುಚ್ಚಿಕೊಳ್ಳಲು ನಾನು ಮಾಡಿದ್ದು ಸರಿಯಾಗಿಯೇ ಇತ್ತು, ಪರಿಸ್ಥಿತಿ ಸರಿಯಿರಲಿಲ್ಲ, ಆ ವ್ಯಕ್ತಿ ಸರಿಯಿರಲಿಲ್ಲ ಅಂತ ಬೇರೆಯವರ ಮೇಲೆ ಗೂಬೆ ಕೂರಿಸಲು ನೋಡುತ್ತಾರೆ. ಮತ್ತೆ ಸುಳ್ಳಿನ ಕೋಟೆ ಕಟ್ಟಿಕೊಳ್ಳುತ್ತಾರೆ. ಆದರೆ ನೀವು ಆ ತಪ್ಪು ಮಾಡಬೇಡಿ. ಆ ಪೆಟ್ಟನ್ನು ಧೈರ್ಯವಾಗಿ ಸ್ವೀಕರಿಸಿ. ಆ ಕಹಿಯಾದ ಸತ್ಯವನ್ನು ಒಪ್ಪಿಕೊಳ್ಳಿ. ಹೌದು, ನೀವು ತಪ್ಪು ಮಾಡಿದ್ದೀರಿ, ನಿಮ್ಮ ಲೆಕ್ಕಾಚಾರ ತಪ್ಪಾಗಿದೆ, ನಿಮ್ಮ ಅಹಂಕಾರ ನಿಮ್ಮ ಕಣ್ಣು ಕಟ್ಟಿತ್ತು ಅನ್ನುವುದನ್ನು ನಿರ್ದಾಕ್ಷಿಣ್ಯವಾಗಿ ಒಪ್ಪಿಕೊಳ್ಳಿ.
ಈ ಫೈಟ್ ಕ್ಲಬ್ ಕ್ಷಣಗಳು ನಮಗೆ ನೋವು ಕೊಡುತ್ತವೆ ನಿಜ, ಆದರೆ ಅವು ನಮ್ಮ ಕಣ್ಣು ತೆರೆಸುತ್ತವೆ. ನಾವು ಮಾಡಿದ ತಪ್ಪುಗಳೇ ನಮಗೆ ಅತ್ಯುತ್ತಮ ಗುರುಗಳಾಗುತ್ತವೆ. ಆ ನೋವು ಮತ್ತು ಸತ್ಯವೇ ನಿಮ್ಮನ್ನು ಮತ್ತೆ ಹೊಸದಾಗಿ ಇನ್ನಷ್ಟು ಬಲಶಾಲಿ ವ್ಯಕ್ತಿಯಾಗಿ ಕಟ್ಟಿಕೊಳ್ಳಲು ಅಡಿಪಾಯವಾಗುತ್ತದೆ. ಸರಿ, ನಾವು ಈ ಕಠಿಣ ಸತ್ಯವನ್ನು ಒಪ್ಪಿಕೊಂಡೆವು, ನಮ್ಮ ತಪ್ಪಿನ ಅರಿವಾಯಿತು ಅಂದುಕೊಳ್ಳಿ. ಆದರೆ ಸತತವಾಗಿ ಸೋಲುಗಳು ಎದುರಾದಾಗ ಅಥವಾ ನಾವು ಹಿಡಿದ ಕೆಲಸ ಕೈಗೂಡದಿದ್ದಾಗ ಎಲ್ಲಿಯವರೆಗೆ ಹೋರಾಡಬೇಕು ಮತ್ತು ಎಲ್ಲಿಗೆ ನಿಲ್ಲಿಸಬೇಕು ಅನ್ನೋ ಒಂದು ಮಿತಿ ಎಳೆದುಕೊಳ್ಳುವುದು ಎಷ್ಟು ಮುಖ್ಯ, ಅದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 23. ಒಂದು ಮಿತಿ ಎಳೆದುಕೊಳ್ಳಿ. ಡ್ರಾ ದ ಲೈನ್. ಸ್ನೇಹಿತರೆ, ನಾವೆಲ್ಲರೂ ಜೀವನದಲ್ಲಿ ಯಾವುದಾದರೂ ಒಂದು ಕೆಲಸದಲ್ಲಿ ಸೋಲ್ತೇವೆ ಅಥವಾ ಒಂದು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ. ತಪ್ಪು ಮಾಡುವುದು ಮನುಷ್ಯನ ಸಹಜ ಗುಣ. ಆದರೆ ಲೇಖಕರು ಹೇಳ್ತಾರೆ, ನಾವು ಮಾಡುವ ಮೊದಲನೇ ತಪ್ಪು ನಮ್ಮನ್ನು ನಾಶ ಮಾಡುವುದಿಲ್ಲ, ಆದರೆ ಆ ತಪ್ಪನ್ನು ಮುಚ್ಚಿಕೊಳ್ಳಲು ಅಥವಾ ಆ ಸೋಲನ್ನು ಒಪ್ಪಿಕೊಳ್ಳಲಾಗದೆ ನಮ್ಮ ಅಹಂಕಾರದಿಂದ ನಾವು ಮಾಡುವ ಸರಣಿ ತಪ್ಪುಗಳಿವೆಯಲ್ಲ, ಅವು ನಮ್ಮನ್ನು ಸಂಪೂರ್ಣವಾಗಿ ಸರ್ವನಾಶ ಮಾಡುತ್ತವೆ. ಇದನ್ನೇ ಇಂಗ್ಲಿಷ್ನಲ್ಲಿ ಸಂಕ್ ಕಾಸ್ಟ್ ಫ್ಯಾಲಸಿ ಅಂತ ಕರೆಯುತ್ತಾರೆ. ಅಂದರೆ ನಮಗೆ ಒಂದು ಕೆಲಸದಲ್ಲಿ ನಷ್ಟವಾಗುತ್ತಿದೆ ಅಂತ ಗೊತ್ತಿದ್ದರೂ ಇಷ್ಟು ದಿನ ಕಷ್ಟಪಟ್ಟಿದ್ದೀನಿ, ಇಷ್ಟು ಹಣ ಹಾಕಿದ್ದೀನಿ, ಈಗ ಹಿಂದೆ ಸರಿದರೆ ಜನ ಏನೆನ್ನುತ್ತಾರೆ, ನನ್ನ ಮರ್ಯಾದೆ ಏನಾಗಬೇಕು ಎನ್ನುವ ಅಹಂಕಾರದಿಂದ ಅದೇ ಸೋಲುವ ಆಟಕ್ಕೆ ಮತ್ತೆ ಮತ್ತೆ ಹಣ, ಸಮಯ ಮತ್ತು ಶ್ರಮವನ್ನು ಹಾಕುವುದು. ಒಂದು ಅತ್ಯಂತ ಸಾಮಾನ್ಯ ಮತ್ತು ಎಲ್ಲರಿಗೂ ಅರ್ಥವಾಗುವ ಉದಾಹರಣೆ ನೋಡಿ. ಒಬ್ಬ ವ್ಯಕ್ತಿ ಶೇರ್ ಮಾರ್ಕೆಟ್ನಲ್ಲಿ ಅಥವಾ ಯಾವುದೋ ಒಂದು ಬಿಸ್ನೆಸ್ನಲ್ಲಿ 1,00,000 ಬಂಡವಾಳ ಹಾಕ್ತಾನೆ. ಅವನ ಲೆಕ್ಕಾಚಾರ ತಪ್ಪಾಗಿ ಆ 1,50,000ಕ್ಕೆ ಇಳಿಯುತ್ತದೆ. ಈಗ ಆ ವ್ಯಕ್ತಿ, ಸರಿ, ನನ್ನ ಲೆಕ್ಕಾಚಾರ ತಪ್ಪಾಗಿದೆ, ಈ 50,000 ನಷ್ಟವನ್ನು ಒಪ್ಪಿಕೊಂಡು ಉಳಿದ 50,000ವನ್ನಾದರೂ ಉಳಿಸಿಕೊಳ್ಳೋಣ ಅಂತ ಒಂದು ಮಿತಿ ಎಳೆದುಕೊಂಡು ಹೊರಬರಬೇಕು. ಇದನ್ನೇ ಜಾಣತನ ಅಂತ ಕರೆಯೋದು. ಆದರೆ ಅವನ ಅಹಂಕಾರ ಅದಕ್ಕೆ ಒಪ್ಪುವುದಿಲ್ಲ. ಅದು ಅವನ ಕಿವಿಯಲ್ಲಿ ಊದುತ್ತದೆ, ನೀನು ಸೋಲೋಕೆ ಸಾಧ್ಯವೇ ಇಲ್ಲ, ನೀನು ಈಗ ಹಿಂದೆ ಸರಿದರೆ ನೀನೊಬ್ಬ ದಡ್ಡ ಅಂತ ಪ್ರೂವ್ ಆಗುತ್ತೆ. ಆ ಕಳೆದುಕೊಂಡ 50,000ವನ್ನು ಹೇಗಾದರೂ ಮಾಡಿ ವಾಪಸ್ ತರಲೇಬೇಕು. ಈ ಅಹಂಕಾರದ ಮಾತಿಗೆ ಮರುಳಾಗಿ ಆ ವ್ಯಕ್ತಿ ಸಾಲ ಮಾಡಿ ಇನ್ನೊಂದು ₹1,00,000 ಅದೇ ನಷ್ಟದಲ್ಲಿರುವ ಬಿಸ್ನೆಸ್ಗೆ ಹಾಕ್ತಾನೆ. ಕೊನೆಗೇನಾಗುತ್ತದೆ? ಬಿಸ್ನೆಸ್ ಮುಳುಗುತ್ತದೆ, ಇದ್ದ ಹಣವೂ ಹೋಗುತ್ತದೆ, ಜೊತೆಗೆ ಸಾಲದ ಶೂಲಕ್ಕೂ ಸಿಲುಕಿಕೊಳ್ಳುತ್ತಾನೆ. ಇದು ಕೇವಲ ಹಣದ ವಿಷಯದಲ್ಲಿ ಮಾತ್ರವಲ್ಲ, ನಮ್ಮ ಸಂಬಂಧಗಳಲ್ಲೂ ಹೀಗೆಯೇ ಆಗುತ್ತದೆ. ನಾವು ಯಾವುದೋ ಒಂದು ಸಣ್ಣ ವಿಷಯಕ್ಕೆ ವಾದ ಶುರು ಮಾಡುತ್ತೇವೆ. ವಾದ ಮಾಡುತ್ತಾ ಹೋದಾಗ ನಾನು ಹೇಳುತ್ತಿರುವುದು ತಪ್ಪು ಅಂತ ನಮಗೆ ಒಳಗೊಳಗೆ ಗೊತ್ತಾಗುತ್ತಿರುತ್ತದೆ. ಆದರೆ ನಾನು ತಪ್ಪು ಅಂತ ಒಪ್ಪಿಕೊಂಡರೆ ನನ್ನ ಈಗೋ ಹರ್ಟ್ ಆಗುತ್ತೆ, ನಾನು ಸೋತಂತೆ ಆಗುತ್ತೆ ಅನ್ನುವ ಕಾರಣಕ್ಕೆ ನಮ್ಮ ವಾದವನ್ನು ಬೆಳೆಸುತ್ತಲೇ ಹೋಗುತ್ತೇವೆ. ಕೊನೆಗೆ ಆ ಸಂಬಂಧವೇ ಮುರಿದು ಬೀಳುವ ಹಂತಕ್ಕೆ ಬರುತ್ತದೆ. ಲೇಖಕರು ಈ ಅಧ್ಯಾಯದಲ್ಲಿ ನಮಗೊಂದು ಕಟುವಾದ ಎಚ್ಚರಿಕೆ ಕೊಡುತ್ತಾರೆ. ನೀವು ಈಗಾಗಲೇ ಒಂದು ಗುಂಡಿಯೊಳಗೆ ಬಿದ್ದಿದ್ದೀರಾ ಅಂದರೆ ಮೊದಲು ಆ ಗುಂಡಿಯನ್ನು ತೋಡುವುದನ್ನು ನಿಲ್ಲಿಸಿ. ಸ್ಟಾಪ್ ಡಿಗಿಂಗ್ ವೆನ್ ಯು ಆರ್ ಇನ್ ಅ ಹೋಲ್. ನಿಮ್ಮ ನಿರ್ಧಾರ ತಪ್ಪಾಗಿದೆ ಅಂತ ಗೊತ್ತಾದ ತಕ್ಷಣ ನಿಮ್ಮ ಸೋಲನ್ನು ಒಪ್ಪಿಕೊಳ್ಳಿ. ನಿಮ್ಮ ಅಹಂಕಾರವನ್ನು ಬದಿಗಿಟ್ಟು, ಹೌದು, ನಾನು ತಪ್ಪು ಮಾಡಿದೆ, ಇಲ್ಲಿ ನಷ್ಟವಾಗಿದೆ ಎಂದು ಧೈರ್ಯವಾಗಿ ಹೇಳಿ. ಅಲ್ಲಿಗೆ ಒಂದು ಮಿತಿ ಎಳೆದುಕೊಳ್ಳಿ. ಸೋಲನ್ನು ಒಪ್ಪಿಕೊಳ್ಳುವುದು ಹೇಡಿತನವಲ್ಲ, ಅದು ಅತಿ ದೊಡ್ಡ ಧೈರ್ಯ. ಆ ಸೋಲನ್ನು ಒಪ್ಪಿಕೊಂಡಾಗ ಮಾತ್ರ ನೀವು ಅಲ್ಲಿಂದ ಹೊರಬಂದು ಹೊಸದಾಗಿ ಸರಿಯಾದ ದಾರಿಯಲ್ಲಿ ಬೇರೊಂದು ಆಟವನ್ನು ಶುರು ಮಾಡಲು ಸಾಧ್ಯ. ಸರಿ, ನಾವು ನಮ್ಮ ತಪ್ಪನ್ನು ಒಪ್ಪಿಕೊಂಡೆವು, ನಷ್ಟಕ್ಕೆ ಒಂದು ಮಿತಿ ಎಳೆದು ಹೊರಬಂದೆವು ಅಂದ್ಕೊಳ್ಳೋಣ. ಆದರೆ ಪ್ರಪಂಚ ನಮ್ಮನ್ನು ಇವನು ಸೋತ, ಇವನು ಫೇಲ್ಯೂರ್ ಅಂತ ಹೀಯಾಳಿಸುವಾಗ ನಮ್ಮ ಬೆಲೆಯನ್ನು ನಾವು ಹೇಗೆ ಅಳೆಯಬೇಕು? ಯಶಸ್ಸು ಮತ್ತು ಸೋಲಿಗೆ ನಮ್ಮದೇ ಆದ ಒಂದು ಅಳತೆಗೋಲು ಯಾಕಿರಬೇಕು? ಅದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 24. ನಿಮ್ಮದೇ ಆದ ಅಂಕಪಟ್ಟಿ ಇಟ್ಟುಕೊಳ್ಳಿ. ಮೇಂಟೈನ್ ಯುವರ್ ಓನ್ ಸ್ಕೋರ್ ಕಾರ್ಡ್. ಸ್ನೇಹಿತರೆ, ಈ ಪ್ರಪಂಚ ಯಾವಾಗಲೂ ನಮ್ಮನ್ನು ಒಂದು ತಕ್ಕಡಿಯಲ್ಲಿಟ್ಟು ಅಳೆಯುತ್ತಿರುತ್ತದೆ. ಸಮಾಜದ ಕಣ್ಣಲ್ಲಿ ಯಶಸ್ಸು ಮತ್ತು ಸೋಲಿಗೆ ಒಂದು ಅಳತೆಗೋಲಿದೆ. ನಿಮ್ಮ ಹತ್ತಿರ ದೊಡ್ಡ ಕಾರಿದೆಯಾ? ಬ್ಯಾಂಕ್ ಅಕೌಂಟ್ನಲ್ಲಿ ಲಕ್ಷಾಂತರ ರೂಪಾಯಿ ಇದೆಯಾ? ಜನ ನಿಮ್ಮನ್ನು ಗುರ್ತಿಸುತ್ತಾರಾ? ಹಾಗಾದರೆ ನೀವು ಯಶಸ್ವಿ ಮನುಷ್ಯ. ಒಂದು ವೇಳೆ ನಿಮ್ಮ ಬಿಸ್ನೆಸ್ ಲಾಸ್ ಆಗಿ ನಿಮ್ಮ ಕೈಯಲ್ಲಿ ಹಣವಿಲ್ಲದೆ ಹೋದರೆ ಇದೇ ಸಮಾಜ ನಿಮ್ಮ ಬೆನ್ನ ಹಿಂದೆ ಇವನು ಲಾಯಕ್ಕಿಲ್ಲ, ಇವನು ಜೀವನದಲ್ಲಿ ಸೋತ ಅಂತ ಹೀಯಾಳುತ್ತದೆ. ನಾವೆಲ್ಲಿ ತಪ್ಪು ಮಾಡುತ್ತೇವೆಂದರೆ ಸಮಾಜ ಕೊಟ್ಟಿರುವ ಈ ಅಂಕಪಟ್ಟಿ, ಸ್ಕೋರ್ ಕಾರ್ಡಿಯನ್ನೇ ನಮ್ಮ ಅಹಂಕಾರವು ನಂಬಿಬಿಡುತ್ತದೆ. ಬೇರೆಯವರು ನಮ್ಮನ್ನು ಹೊಗಳಿದರೆ ನಾವು ಗೆದ್ದೆವು ಅಂತ ಬೀಗುತ್ತೇವೆ.
ಅದೇ ಬೇರೆಯವರು ನಮ್ಮನ್ನು ಬೈದರೆ, ನಮಗೆ ಬೆಲೆ ಕೊಡದಿದ್ದರೆ ನಾವು ಸೋತೆವು ಅಂತ ಮೂಲೆಯಲ್ಲಿ ಕೂತು ಅಳುತ್ತೇವೆ. ನಮ್ಮ ಬೆಲೆಯನ್ನು ಬೇರೆಯವರು ನಿರ್ಧರಿಸುವಂತೆ ನಾವು ಬಿಟ್ಟುಕೊಡುತ್ತೇವೆ. ಇದೇ ನಮ್ಮ ಅತಿದೊಡ್ಡ ತಪ್ಪು. ಲೇಖಕರು ಈ ಅಧ್ಯಾಯದಲ್ಲಿ ಅಮೆರಿಕಾದ ಅತಿಶ್ರೇಷ್ಠ ಬ್ಯಾಸ್ಕೆಟ್ಬಾಲ್ ಕೋಚ್ ಜಾನ್ ವುಡನ್ ಅವರ ಒಂದು ಅದ್ಭುತವಾದ ತತ್ವವನ್ನು ಹೇಳುತ್ತಾರೆ. ಕೋಚ್ ವುಡನ್ ತಮ್ಮ ಆಟಗಾರರಿಗೆ ಎಂದಿಗೂ ನೀವು ಮ್ಯಾಚ್ ಗೆಲ್ಲಲೇಬೇಕು, ಎದುರಾಳಿಯನ್ನು ಸೋಲಿಸಲೇಬೇಕು ಅಂತ ಒತ್ತಡ ಹಾಕುತ್ತಿರಲಿಲ್ಲ. ಬದಲಾಗಿ ಅವರು ಹೇಳುತ್ತಿದ್ದದ್ದು ಒಂದೇ ಮಾತು: ಗೆಲುವು ಮತ್ತು ಸೋಲು ನಿಮ್ಮ ಕೈಯಲ್ಲಿಲ್ಲ, ಆದರೆ ನಿಮ್ಮ 100ಕ್ಕೆ 100ರಷ್ಟು ಶ್ರಮ ಹಾಕಿದ್ದೀರಾ ಅಂತ ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತದಲ್ಲ, ಆ ಆತ್ಮತೃಪ್ತಿಯೇ ನಿಜವಾದ ಯಶಸ್ಸು. ಇದನ್ನೇ ಲೇಖಕರು ನಿಮ್ಮದೇ ಆದ ಅಂಕಪಟ್ಟಿ ಅಂತ ಕರೆಯೋದು. ಪ್ರಪಂಚ ನಿಮ್ಮನ್ನು ಹೇಗೆ ನೋಡುತ್ತದೆ ಅನ್ನುವುದು ಮುಖ್ಯವಲ್ಲ, ನೀವು ನಿಮ್ಮನ್ನು ಹೇಗೆ ನೋಡಿಕೊಳ್ಳುತ್ತೀರಿ ಅನ್ನುವುದು ಮುಖ್ಯ. ಒಂದು ಸಾಮಾನ್ಯ ಉದಾಹರಣೆ ನೋಡಿ. ನೀವು ಕಷ್ಟಪಟ್ಟು ಹಗಲು ರಾತ್ರಿ ಎನ್ನದೇ ಒಂದು ಒಳ್ಳೆಯ ಕೆಲಸ ಮಾಡುತ್ತಿದ್ದೀರಾ ಅಂತಿಟ್ಕೊಳ್ಳಿ. ಆದರೆ ಅದಕ್ಕೆ ಸಮಾಜದಿಂದ ಯಾವ ಪ್ರಶಂಸೆಯೂ ಸಿಗುತ್ತಿಲ್ಲ, ಅದರಿಂದ ದೊಡ್ಡ ಮಟ್ಟದ ಹಣವೂ ಬರುತ್ತಿಲ್ಲ. ಸಮಾಜದ ಅಂಕಪಟ್ಟಿಯ ಪ್ರಕಾರ ನೀವು ಸೋತಿದ್ದೀರಾ. ಆದರೆ ರಾತ್ರಿ ಮಲಗುವಾಗ ನಿಮ್ಮ ಎದೆಯ ಮೇಲೆ ಕೈಯಿಟ್ಟು ಕೇಳಿಕೊಳ್ಳಿ, ಇವತ್ತು ನಾನು ನನ್ನ ಅತ್ಯುತ್ತಮ ಶ್ರಮ ಹಾಕಿದೇನಾ? ನಿನ್ನೆಗಿಂತ ಇವತ್ತು ನಾನು ಹೊಸದನ್ನೇನಾದರೂ ಕಲಿತೇನಾ? ನನ್ನ ಕೆಲಸದಲ್ಲಿ ನಾನು ಪ್ರಾಮಾಣಿಕನಾಗಿದ್ದೇನಾ? ನಿಮ್ಮ ಒಳಗಿನ ಧ್ವನಿ ಹೌದು ಎಂದು ಉತ್ತರ ಕೊಟ್ಟರೆ, ಪ್ರಪಂಚ ನಿಮ್ಮನ್ನು ಏನೇ ಅಂದುಕೊಂಡರೂ ನೀವು ಗೆದ್ದಂತೆ. ಅದೇ ನೀವು ಅಡ್ಡದಾರಿಯಲ್ಲಿ ಕೋಟ್ಯಾಂತರ ರೂಪಾಯಿ ಸಂಪಾದಿಸಿರಬಹುದು. ಸಮಾಜ ನಿಮ್ಮನ್ನು ನೋಡಿ ಚಪ್ಪಾಳೆ ತಟ್ಟಬಹುದು. ಆದರೆ ಕನ್ನಡಿಯ ಮುಂದೆ ನಿಂತಾಗ ನಿಮ್ಮ ಮನಸ್ಸಿಗೆ ನಾನು ಮಾಡಿದ್ದು ಮೋಸ ಅಂತ ಗೊತ್ತಿದ್ದರೆ, ಸಮಾಜದ ದೃಷ್ಟಿಯಲ್ಲಿ ನೀವು ಗೆದ್ದಿದ್ದರೂ ನಿಮ್ಮದೇ ಅಂಕಪಟ್ಟಿಯಲ್ಲಿ ನೀವು ದಯನೀಯವಾಗಿ ಸೋತಿದ್ದೀರಾ ಎಂದರ್ಥ. ಹಾಗಾಗಿ ಸ್ನೇಹಿತರೆ, ಸಮಾಜದವರು ಕೊಡುವ ಸರ್ಟಿಫಿಕೇಟ್ಗಾಗಿ, ಹೊಗಳಿಕೆಗಾಗಿ ಬದುಕಬೇಡಿ. ನಿಮ್ಮದೇ ಆದ ಒಂದು ಅಂಕಪಟ್ಟಿ ಇಟ್ಕೊಳ್ಳಿ. ನಿಮ್ಮ ನಿಯತ್ತು, ನಿಮ್ಮ ಶ್ರಮ ಮತ್ತು ನಿಮ್ಮ ಕಲಿಯುವಿಕೆಯ ಆಧಾರದ ಮೇಲೆ ಪ್ರತಿದಿನ ನಿಮಗೆ ನೀವೇ ಮಾರ್ಕ್ಸ್ ಕೊಟ್ಟುಕೊಳ್ಳಿ. ಪ್ರಪಂಚ ನಿಮ್ಮನ್ನು ಫೇಲ್ಯೂರ್ ಅಂದರೂ ನಿಮ್ಮ ಆಂತರಿಕ ಅಂಕಪಟ್ಟಿಯಲ್ಲಿ ನೀವು ಗೆದ್ದರೆ, ನಿಮ್ಮನ್ನು ಸೋಲಿಸುವ ಶಕ್ತಿ ಈ ಬ್ರಹ್ಮಾಂಡದಲ್ಲಿ ಯಾರಿಗೂ ಇಲ್ಲ. ಸರಿ, ನಾವು ಸಮಾಜದ ಮಾತುಗಳಿಗೆ ತಲೆಕೆಡಿಸಿಕೊಳ್ಳದೆ ನಮ್ಮದೇ ದಾರಿಯಲ್ಲಿ ಪ್ರಾಮಾಣಿಕವಾಗಿ ನಡೆಯುತ್ತಿದ್ದೇವೆ ಅಂದುಕೊಳ್ಳಿ. ಆದರೆ ಅದೇ ಸಮಯದಲ್ಲಿ ಯಾರೋ ಒಬ್ಬರು ನಮಗೆ ಉದ್ದೇಶಪೂರ್ವಕವಾಗಿ ಅನ್ಯಾಯ ಮಾಡಿದರೆ, ನಮಗೆ ದ್ರೋಹ ಬಗೆದರೆ, ನಮಗೆ ಎಲ್ಲಿಲ್ಲದ ಕೋಪ ಬರುತ್ತದೆ. ಆ ಕೋಪ ಮತ್ತು ದ್ವೇಷ ನಮ್ಮನ್ನು ಹೇಗೆ ಸುಡುತ್ತದೆ? ಅದರ ಬದಲು ನಾವು ಏನನ್ನು ಆಯ್ಕೆ ಮಾಡಿಕೊಳ್ಳಬೇಕು? ಅದನ್ನ ನಾವು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 25: ಯಾವಾಗಲೂ ಪ್ರೀತಿಯನ್ನೇ ಆರಿಸಿ. ಆಲ್ವೇಸ್ ಲವ್. ಸ್ನೇಹಿತರೆ, ನಾವು ಜೀವನದಲ್ಲಿ ಕಷ್ಟಪಡುತ್ತಿರುವಾಗ ಅಥವಾ ಯಾವುದಾದರೂ ಒಂದು ಹಂತದಲ್ಲಿ ಕೆಳಗೆ ಬಿದ್ದಾಗ ನಮಗೆ ಅತಿ ಹೆಚ್ಚು ನೋವು ಕೊಡುವುದು ಏನು ಗೊತ್ತಾ? ನಮ್ಮದೇ ಜನ ನಮಗೆ ಮಾಡುವ ದ್ರೋಹ ಅಥವಾ ಬೇರೆಯವರು ನಮ್ಮ ಬಗ್ಗೆ ಆಡುವ ಕೇವಲದ ಮಾತುಗಳು. ಯಾರನ್ನೋ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿ ನಾವು ಮೋಸ ಹೋದಾಗ, ಅಥವಾ ಯಾರೋ ಒಬ್ಬರು ಉದ್ದೇಶಪೂರ್ವಕವಾಗಿ ನಮ್ಮ ಸೋಲಿಗೆ ಕಾರಣರಾದಾಗ ನಮ್ಮೊಳಗೆ ಒಂದು ಅಗ್ನಿಪರ್ವತವೇ ಸಿಡಿಯುತ್ತದೆ. ಆಗ ನಮ್ಮ ಅಹಂಕಾರ, ಈಗೋ ಎಚ್ಚರಗೊಂಡು ನಮಗೆ ಹೇಳುತ್ತದೆ, ಅವನು ನಿನಗೆ ಮೋಸ ಮಾಡಿದ್ನಾ? ಅವನನ್ನ ಸುಮ್ಮನೆ ಬಿಡಬೇಡು, ಸೇಡು ತೀರಿಸಿಕೋ, ಅವನಿಗೆ ಬುದ್ಧಿ ಕಲಿಸು. ನಮ್ಮ ಮನಸ್ಸಿನ ತುಂಬ ಬರೀ ದ್ವೇಷ, ಕೋಪ ಮತ್ತು ರಿವೆಂಜ್ ತೆಗೆದುಕೊಳ್ಳುವ ಯೋಜನೆಗಳೇ ತುಂಬಿ ಹೋಗುತ್ತವೆ. ನಮ್ಮ ಇಡೀ ದಿನ ಆ ವ್ಯಕ್ತಿಯ ಬಗ್ಗೆ ಯೋಚಿಸುವುದರಲ್ಲೇ ಕಳೆದು ಹೋಗುತ್ತದೆ. ರಾತ್ರಿ ನಿದ್ದೆ ಕೂಡ ಬರುವುದಿಲ್ಲ. ಆದರೆ ಲೇಖಕರು ಇಲ್ಲಿ ಒಂದು ಅದ್ಭುತವಾದ ಎಚ್ಚರಿಕೆ ಕೊಡುತ್ತಾರೆ. ನೀವು ಬೇರೆಯವರ ಮೇಲೆ ದ್ವೇಷ ಸಾಧಿಸಲು ಹೋದರೆ ಅದರಿಂದ ಅವರಿಗೆ ನಷ್ಟವಾಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ನೀವು ಮಾತ್ರ ನಿಮ್ಮನ್ನು ನೀವೇ ಒಳಗಿಂದೊಳಗಿ ಸುಟ್ಟುಕೊಳ್ಳುತ್ತೀರಾ. ದ್ವೇಷ ಅನ್ನೋದು ನೀವು ಕುಡಿದು ಬೇರೆಯವರು ಸಾಯಲಿ ಅಂತ ಕಾಯುವ ವಿಷದ ಹಾಗೆ. ಒಂದು ಉದಾಹರಣೆ ನೋಡಿ. ನೀವು ಒಂದು ಬಿಸ್ನೆಸ್ ಶುರು ಮಾಡ್ತೀರಾ. ನಿಮ್ಮ ಪಾರ್ಟ್ನರ್ ಅಥವಾ ಸ್ನೇಹಿತ ನಿಮಗೆ ಹಣದ ಮೋಸ ಮಾಡಿ ಓಡಿ ಹೋಗುತ್ತಾನೆ. ಆಗ ನಿಮ್ಮ ಬಿಸ್ನೆಸ್ ಲಾಸ್ ಆಗುತ್ತದೆ. ಆ ಸೋಲಿನಿಂದ ನೀವು ಈಗಾಗಲೇ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿರುತ್ತೀರಾ. ಈಗ ನೀವು ಆ ವ್ಯಕ್ತಿಯ ಮೇಲೆ ಸೇಡು ತೀರಿಸಿಕೊಳ್ಳಲು ಹೋಗಿ ನಿಮ್ಮ ಉಳಿದ ಸಮಯ, ಶಕ್ತಿ ಮತ್ತು ನೆಮ್ಮದಿ ಎಲ್ಲವನ್ನೂ ಹಾಳು ಮಾಡಿಕೊಳ್ಳುತ್ತೀರಾ. ನಿಮ್ಮ ಮುಂದಿನ ಜೀವನವನ್ನು ಕಟ್ಟಿಕೊಳ್ಳುವ ಬದಲು ಆ ಮೋಸಗಾರನ ಬಗ್ಗೆಯೇ ಯೋಚಿಸುತ್ತಾ, ಅವನಿಗೆ ಶಾಪ ಹಾಕುತ್ತಾ ನಿಮ್ಮ ಶಕ್ತಿಯನ್ನೆಲ್ಲ ಡೆಡ್ ಟೈಮ್ ಆಗಿ ವ್ಯರ್ಥ ಮಾಡುತ್ತೀರಾ. ನಿಮ್ಮ ಅಹಂಕಾರ ಆ ದ್ವೇಷದ ಬೆಂಕಿಗೆ ಇನ್ನಷ್ಟು ತುಪ್ಪ ಸುರಿಯುತ್ತಲೇ ಇರುತ್ತದೆ. ಇದಕ್ಕೆ ಪರಿಹಾರ ಏನು? ಲೇಖಕರು ಹೇಳ್ತಾರೆ, ಇಂತಹ ಕಠಿಣ ಪರಿಸ್ಥಿತಿಯಲ್ಲೂ ಯಾವಾಗಲೂ ಪ್ರೀತಿಯನ್ನೇ ಆರಿಸಿ. ಆಲ್ವೇಸ್ ಲವ್. ಅಮೆರಿಕದ ಶ್ರೇಷ್ಠ ನಾಯಕ ಬೂಕರ್ ಟಿ ವಾಷಿಂಗ್ಟನ್ ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ.
ಯಾವುದೇ ವ್ಯಕ್ತಿ ನನ್ನನ್ನು ದ್ವೇಷಿಸುವಂತೆ ಮಾಡಿ ನನ್ನ ಆತ್ಮವನ್ನು ಕೆಳಮಟ್ಟಕ್ಕೆ ಇಳಿಸಲು ನಾನು ಯಾರಿಗೂ ಅವಕಾಶ ಕೊಡುವುದಿಲ್ಲ. ಇದರರ್ಥ ನಿಮಗೆ ಮೋಸ ಮಾಡಿದವರನ್ನು ಹೋಗಿ ಅಪ್ಪಿಕೊಳ್ಳಿ ಅಂತಲ್ಲ. ಬದಲಾಗಿ ನಿಮ್ಮ ಮನಸ್ಸಿನ ಶಾಂತಿಗಾಗಿ ಅವರನ್ನು ಕ್ಷಮಿಸಿ ಬಿಟ್ಟುಬಿಡಿ. ನಿಮ್ಮ ಮನಸ್ಸಿನಿಂದ ಆ ದ್ವೇಷದ ಭಾರವನ್ನು ಕೆಳಗಿಳಿಸಿ ಆ ಘಟನೆಯಿಂದ ಪಾಠ ಕಲಿಯಿರಿ. ಆದರೆ ಆ ವ್ಯಕ್ತಿಯ ಮೇಲಿನ ಕೋಪವನ್ನು ತಲೆಯಲ್ಲಿ ಹೊತ್ತುಕೊಂಡು ತಿರುಗಬೇಡಿ. ನಿಮ್ಮ ಮುಂದಿನ ಕೆಲಸದ ಮೇಲೆ, ನಿಮ್ಮ ಹೊಸ ಗುರಿಯ ಮೇಲೆ ಮತ್ತು ನಿಮ್ಮನ್ನು ನಿಜವಾಗಿಯೂ ನಂಬಿರುವ ಜನರ ಮೇಲೆ ನಿಮ್ಮ ಪ್ರೀತಿಯನ್ನು ಸುರಿಯಿರಿ. ದ್ವೇಷಕ್ಕೆ ಖರ್ಚು ಮಾಡುವ ಶಕ್ತಿಯನ್ನು ನಿಮ್ಮನ್ನು ನೀವು ಮತ್ತೆ ಮೇಲೆತ್ತುವ ಕೆಲಸಕ್ಕೆ ಬಳಸಿ. ಯಾರು ನಿಮಗೆ ಕೆಟ್ಟದ್ದು ಬಯಸುತ್ತಾರೋ, ಯಾರು ನಿಮ್ಮನ್ನು ಸೋಲಿಸಲು ಕಾಯುತ್ತಿದ್ದಾರೋ ಅವರಿಗೆ ನೀವು ಕೊಡಬಹುದಾದ ಅತಿದೊಡ್ಡ ಶಿಕ್ಷೆಯೆಂದರೆ ನೀವು ಅವರನ್ನು ಸಂಪೂರ್ಣವಾಗಿ ಮರೆತು ಬಿಡುವುದು ಮತ್ತು ನಿಮ್ಮ ಪಾಡಿಗೆ ನೀವು ನಗುನಗುತ್ತಾ ಯಶಸ್ವಿಯಾಗಿ ಬೆಳೆಯುವುದು. ದ್ವೇಷವನ್ನು ಪ್ರೀತಿಯಿಂದ ಮಾತ್ರವೇ ಕೊಲ್ಲಲು ಸಾಧ್ಯ. ಸರಿ, ನಾವು ದ್ವೇಷವನ್ನು ಬಿಟ್ಟು ಪ್ರೀತಿಯಿಂದ ನಮ್ಮ ಕೆಲಸವನ್ನು ಮುಂದುವರೆಸಿದವು ಅಂದುಕೊಳ್ಳಿ. ಆದರೆ ನಮ್ಮ ಈ ಇಡೀ ಜೀವನದ ಪಯಣದಲ್ಲಿ ನಾವು ಮತ್ತೆ ಮತ್ತೆ ಗೆಲ್ಲುತ್ತಿರಲಿ ಅಥವಾ ಸೋಲುತ್ತಿರಲಿ, ಕೊನೆಯದಾಗಿ ನಾವು ನೆನಪಿಟ್ಟುಕೊಳ್ಳಬೇಕಾದ ಅತಿದೊಡ್ಡ ಪಾಠ ಯಾವುದು? ಅದನ್ನ ನಾವು ಈ ಪುಸ್ತಕದ ಮತ್ತು ಈ 3ನೇ ಭಾಗದ ಕೊನೆಯ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 26. ಮುಂದೆ ಬರುವ ಎಲ್ಲದಕ್ಕೂ ಅಹಂಕಾರವೇ ಶತ್ರು. ಫಾರ್ ಎವ್ರಿಥಿಂಗ್ ದಟ್ ಕಮ್ಸ್ ನೆಕ್ಸ್ಟ್, ಈಗೋ ಇಸ್ ದಿ ಎನಿಮಿ. ಸ್ನೇಹಿತರೆ, ನಾವೀ ಅದ್ಭುತವಾದ ಪುಸ್ತಕದ ಅಂತಿಮ ಅಧ್ಯಾಯಕ್ಕೆ ಬಂದು ತಲುಪಿದ್ದೀವಿ. ಈ ಪುಸ್ತಕದುದ್ದಕ್ಕೂ ನಾವು ಗುರಿ ಮುಟ್ಟುವ ಮುನ್ನ ಎಸ್ಪೈರ್, ಯಶಸ್ಸು ಸಿಕ್ಕಾಗ ಸಕ್ಸೆಸ್ ಮತ್ತು ಸೋತಾಗ ಫೇಲ್ಯೂರ್, ನಮ್ಮ ಅಹಂಕಾರ ಅಥವಾ ಈಗೋ ನಮ್ಮನ್ನು ಹೇಗೆ ನಾಶ ಮಾಡುತ್ತದೆ ಎಂದು ಕಲಿಯುತ್ತಾ ಬಂದೆವು. ಈಗ ನಿಮಗೆ ಅನಿಸಬಹುದು, ಸರಿ, ನಾನು ಈ ಪುಸ್ತಕವನ್ನು ಸಂಪೂರ್ಣವಾಗಿ ಓದಿದ್ದೀನಿ, ನಾನು ನನ್ನ ಅಹಂಕಾರವನ್ನು ಗೆದ್ದುಬಿಟ್ಟೆ, ಇನ್ನು ಮುಂದೆ ಅದು ನನ್ನ ಹತ್ತಿರವೂ ಸುಳಿಯುವುದಿಲ್ಲ ಅಂತ. ಆದರೆ ಲೇಖಕರು ಈ ಕೊನೆಯ ಅಧ್ಯಾಯದಲ್ಲಿ ಕೊಡುವ ಅತಿದೊಡ್ಡ ಎಚ್ಚರಿಕೆಯೆಂದರೆ, ಅಹಂಕಾರದ ವಿರುದ್ಧದ ಯುದ್ಧದಲ್ಲಿ ನಾವು ಯಾವತ್ತೂ ಶಾಶ್ವತವಾಗಿ ಗೆಲ್ಲಲು ಸಾಧ್ಯವಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಸಣ್ಣ ಉದಾಹರಣೆ ನೋಡಿ. ನೀವಿವತ್ತು ನಿಮ್ಮ ಮನೆಯನ್ನು ಗುಡಿಸಿ, ಒರೆಸಿ ಅತ್ಯಂತ ಶುಚಿಯಾಗಿ ಇಟ್ಟುಕೊಳ್ಳುತ್ತೀರಾ. ಆದರೆ ನಾಳೆ ಬೆಳಿಗ್ಗೆ ಎದ್ದು ನೋಡಿದಾಗ ಮತ್ತೆ ಎಲ್ಲೋ ಸ್ವಲ್ಪ ಧೂಳು ಕೂತಿರುತ್ತದೆ. ನೀವು ನಾನು ನಿನ್ನೆ ತಾನೇ ಗುಡಿಸಿದ್ದೇನಲ್ಲ ಅಂತ ಸುಮ್ಮನೆ ಕೂತರೆ 4 ದಿನಗಳಲ್ಲಿ ನಿಮ್ಮ ಮನೆ ಮತ್ತೆ ಕಸದ ತೊಟ್ಟಿಯಾಗುತ್ತದೆ. ಅಂದರೆ ಮನೆಯನ್ನು ಶುಚಿಯಾಗಿ ಇಟ್ಟುಕೊಳ್ಳಬೇಕು ಅಂದರೆ ಪ್ರತಿದಿನ ಕಸ ಗುಡಿಸಲೇಬೇಕು. ನಮ್ಮ ಅಹಂಕಾರವೂ ಕೂಡ ಇದೇ ಧೂಳಿನ ಹಾಗೆ. ನಾವು ಒಂದು ಸಲ ಅದನ್ನು ಕಂಟ್ರೋಲ್ ಮಾಡಿದ್ವಿ ಅಂದುಕೊಳ್ಳುವಾಗಲೇ ಅದು ಬೇರೊಂದು ರೂಪದಲ್ಲಿ, ಬೇರೊಂದು ದಾರಿಯಿಂದ ಮತ್ತೆ ನಮ್ಮ ತಲೆಯಲ್ಲಿ ಬಂದು ಕೂತುಕೊಳ್ಳುತ್ತದೆ. ನಾವು ಸ್ವಲ್ಪ ಮೈಮರೆತರೂ ಸಾಕು, ಅದು ಮತ್ತೆ ತನ್ನ ಆಟ ಶುರು ಮಾಡುತ್ತದೆ. ಅದಕ್ಕೆ ಲೇಖಕರು ಹೇಳ್ತಾರೆ, ನೀವು ಪ್ರತಿದಿನ ನಿಮ್ಮ ಮನಸ್ಸನ್ನು ಗುಡಿಸುತ್ತಲೇ ಇರಬೇಕು. ಇದು ಪ್ರತಿದಿನವೂ ಮಾಡಬೇಕಾದ ನಿರಂತರವಾದ ಹೋರಾಟ. ಜೀವನ ಅನ್ನೋದು ಒಂದು ನೇರವಾದ ರಸ್ತೆಯಲ್ಲ, ಅದು ಗುರಿ, ಯಶಸ್ಸು ಮತ್ತು ಸೋಲಿನ ಒಂದು ನಿರಂತರವಾದ ಚಕ್ರ. ಸೈಕಲ್ ಆಫ್ ಅಸ್ಪೈರ್, ಸಕ್ಸೆಸ್ ಆ್ಯಂಡ್ ಫೇಲಿಯರ್. ನೀವು ಒಂದು ಹೊಸ ಗುರಿ, ಅಸ್ಪೈರ್ ಇಟ್ಟುಕೊಂಡು ಕಷ್ಟಪಡುತ್ತೀರಿ, ಆಗ ಅಹಂಕಾರ ಬರದಂತೆ ನೋಡಿಕೊಳ್ಳಬೇಕು. ಆ ಗುರಿ ಮುಟ್ಟಿ ನಿಮಗೆ ದೊಡ್ಡ ಯಶಸ್ಸು ಸಿಗುತ್ತದೆ. ಆ ಯಶಸ್ಸು ನಿಮ್ಮ ತಲೆಗೇರಿ ಅಹಂಕಾರ ಬರದಂತೆ ಎಚ್ಚರ ವಹಿಸಬೇಕು. ಒಂದು ವೇಳೆ ಆ ಯಶಸ್ಸು ಉಳಿಯದೆ ನೀವು ಭೀಕರವಾಗಿ ಸೋತಾಗ ಆ ಸೋಲನ್ನು ಒಪ್ಪಿಕೊಳ್ಳಲು ಬಿಡದ ಅಹಂಕಾರವನ್ನು ಬದಿಗಿಟ್ಟು ಮತ್ತೆ ಶೂನ್ಯದಿಂದ ಹೊಸ ಗುರಿಯತ್ತ ಹೆಜ್ಜೆ ಹಾಕಬೇಕು. ಈ ಚಕ್ರ ಜೀವನ ಪರ್ಯಂತ ತಿರುಗುತ್ತಲೇ ಇರುತ್ತದೆ. ಈ ಪಯಣದಲ್ಲಿ ನೀವು ಎಷ್ಟೇ ಎತ್ತರಕ್ಕೆ ಬೆಳೆಯಲಿ, ಎಷ್ಟೇ ದೊಡ್ಡವರಾಗಲಿ ಅಥವಾ ಎಷ್ಟೇ ಕೆಳಗೆ ಬೀಳಲಿ, ಮುಂದೆ ಬರುವ ಪ್ರತಿಯೊಂದಕ್ಕೂ ನಿಮ್ಮ ಅತಿದೊಡ್ಡ ಶತ್ರು ಆ ಹೊರಗಿನ ಪ್ರಪಂಚವಲ್ಲ, ಬದಲಾಗಿ ನಿಮ್ಮ ಒಳಗಿರುವ ಆ ಅಹಂಕಾರ ಮಾತ್ರ. ಈ ಶತ್ರುವಿನಿಂದ ಯಾವಾಗಲೂ ಎಚ್ಚರವಾಗಿರಿ, ಕಲಿಯುವ ದಾಹವಿರಲಿ, ವಿನಯತೆಯಿಂದಿರಿ. ಇಲ್ಲಿಗೆ ರಯಾನ್ ಹಾಲಿಡೇ ಅವರ ಈಗೋ ಇಸ್ ದಿ ಎನಿಮಿ, ಅಹಂಕಾರವೇ ಶತ್ರು ಪುಸ್ತಕದ ಸಂಪೂರ್ಣ ಸಮ್ಮರಿ ಮುಕ್ತಾಯವಾಗುತ್ತದೆ. ಸ್ನೇಹಿತರೆ, ಇಲ್ಲಿಗೆ ರಿಯಾನ್ ಹಾಲಿಡೇ ಅವರು ಬರೆದಿರುವ ಈಗೋ ಇಸ್ ದ ಎನಿಮಿ, ಅಹಂಕಾರವೇ ಶತ್ರು ಪುಸ್ತಕದ 3ನೇ ಹಾಗೂ ಕೊನೆಯ ಭಾಗ ಸಂಪೂರ್ಣವಾಗಿ ಮುಕ್ತಾಯವಾಗಿದೆ. ಈ ಇಡೀ ಪುಸ್ತಕದ ಸರಣಿಯಲ್ಲಿ ನಾವು ಕಲಿಯಬೇಕಾದ ಅತಿ ದೊಡ್ಡ ಪಾಠ ಒಂದೇ. ನಾವು ಜೀವನದಲ್ಲಿ ಗುರಿ ಮುಟ್ಟುವ ಮುನ್ನ ವಿದ್ಯಾರ್ಥಿಯಾಗಿರಬೇಕು, ಯಶಸ್ಸು ಸಿಕ್ಕಾಗ ವಿನಯದಿಂದಿರಬೇಕು ಮತ್ತು ಸೋತಾಗ ಆ ಸೋಲನ್ನು ಒಪ್ಪಿಕೊಂಡು ಮತ್ತೆ ಹೊಸದಾಗಿ ಶುರು ಮಾಡುವಷ್ಟು ತಾಳ್ಮೆ ಇರಬೇಕು. ಈ 3 ಹಂತಗಳಲ್ಲಿ ನಮ್ಮ ಅಹಂಕಾರವನ್ನು ನಾವು ಮೆಟ್ಟಿ ನಿಂತರೆ ನಮ್ಮನ್ನು ಸೋಲಿಸುವ ಶಕ್ತಿ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ.
ಸ್ನೇಹಿತರೆ, ಇಂತಹ ಅದ್ಭುತವಾದ ಜೀವನ ಪಾಠಗಳನ್ನು ನಿಮಗೆ ಕನ್ನಡದಲ್ಲಿ ತಲುಪಿಸುವ ನಮ್ಮ ಈ ಶ್ರಮ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ನಿಮ್ಮ ಪ್ರತಿಯೊಂದು ಲೈಕ್ ಕೂಡ ನಮಗೆ ಇನ್ನಷ್ಟು ಒಳ್ಳೆಯ ವಿಡಿಯೋಗಳನ್ನು ಮಾಡಲು ಸ್ಫೂರ್ತಿ ಕೊಡುತ್ತದೆ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಕಷ್ಟಗಳಿಂದ ಹೊರಬರಬೇಕು ಅಂತ ಹೋರಾಡುತ್ತಿರುವ ನಿಮ್ಮ ಪ್ರತಿಯೊಬ್ಬ ಸ್ನೇಹಿತರಿಗೂ ಈ ವಿಡಿಯೋವನ್ನು ಖಂಡಿತ ಶೇರ್ ಮಾಡಿ. ಮತ್ತು ಇದೇ ರೀತಿಯ ಅದ್ಭುತ ಪುಸ್ತಕಗಳ ಸಮ್ಮರಿಗಾಗಿ ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಪುಸ್ತಕದೊಂದಿಗೆ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ.